ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ. ಇವತ್ತಿನ ಕ್ಲಾಸಲ್ಲಿ ನಾವು ಗದ್ಯಭಾಗದ ಬಗ್ಗೆ ನೋಡ್ತಾ ಹೋಗೋಣ. 5ನೇ ಗದ್ಯಭಾಗ. ಅಮೃತಸರದ ಜಲಿಯನ್ ವಾಲಾಬಾಗ್ನಲ್ಲಿ ಒಂದು ಬಾರಿ ಸಭೆ ನಡೆದಿತ್ತು. ಎಲ್ಲಿ ನಡೆಯುತ್ತೆ ಸಭೆ? ಅಮೃತಸರದ ಜಲಿಯನ್ ವಾಲಾಬಾಗ್ನಲ್ಲಿ ನಡೆಯುತ್ತೆ. ಬ್ರಿಟಿಷರು ತಂದಿದ್ದ ರೌಲತ್ ಆ್ಯಕ್ಟ್ ಎಂಬ ಉಗ್ರವಾದ ಶಾಸನವನ್ನು ವಿರೋಧಿಸಲು ಭಾಷಣಗಳು ನಡೆಯುತ್ತಿದ್ದವು. ಅಲ್ಲಿ ಯಾಕೆ ಜನ ಸಭೆ ಸೇರಿದ್ರು ಅಂತಂದರೆ, ರೌಲತ್ ಆ್ಯಕ್ಟನ್ನು ಬ್ರಿಟಿಷರು ಜಾರಿಗೆ ತಗೊಂಬಂದಿದ್ರು. ಇದು ಏನು ಅಂತಂದರೆ ಉಗ್ರವಾದಂತಹ ಶಾಸನ. ಹಾಗಾದರೆ ಏನು? ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚಿನ ಜನ ಒಂದತ್ರ ಸೇರ್ಕೊಂಡ್ಬಿಟ್ಟು ಮಾತನಾಡೋದಕ್ಕೆ ಅವಕಾಶ ಇರಲಿಲ್ಲ. ಮಾತನಾಡಿದರೆ ಏನಾಗುತ್ತೆ ಅಂತಂದರೆ ಅವರನ್ನು ಜೈಲಿಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಇದು ರೌಲತ್ ಆ್ಯಕ್ಟ್. ಇದನ್ನು ನಾವು ಯಾವ ಥರ ಕೊನೆಗಾಣಿಸ್ಬೇಕು ಅಂತೇಳ್ಬಿಟ್ಟು ಏನು ಮಾಡ್ತಾಯಿದ್ರು, ಜನ ಎಲ್ಲ ಅಮೃತಸರದ ಜಲಿಯನ್ ವಾಲಾಬಾಗ್ ಎನ್ನುವಂತಹ ಪ್ಲೇಸಲ್ಲಿ ಸಭೆಯನ್ನು ನಡೆಸ್ತಾ ಇದ್ರು. ಅಲ್ಲಿ ಭಾಷಣಗಳನ್ನು ಮಾಡ್ತಾ ಇದ್ರು. ಅರ್ಥ ಇದೆಯಲ್ವ ಯಾಕೆ ಸಭೆ ಸೇರಿದ್ರು ಅನ್ನೋದು? ರೌಲತ್ ಆ್ಯಕ್ಟನ್ನು ಅವರು ವಿರೋಧಿಸೋದಕ್ಕೋಸ್ಕರ ಸಭೆಯನ್ನು ಸೇರಿದರು. ಪಂಜಾಬಿನ ಗವರ್ನರ್ ಆಗಿದ್ದ ಮೈಕಲ್ ಒಡೆಯರ್ನ ಅನುಮತಿಯಂತೆ. ಪಂಜಾಬಿನ ಗವರ್ನರ್ ಯಾರಾಗಿದ್ದರು? ಮೈಕಲ್ ಒಡೆಯರ್, ಸರಿನಾ? ಇವರ ಅನುಮತಿಯಂತೆ ಜನರಲ್ ಡಯರ್ ಎಂಬ ಸೈನ್ಯಾಧಿಕಾರಿ ಪೂರ್ವಭಾವಿಯಾಗಿ ಯಾವ ಸೂಚನೆಯನ್ನು ಕೊಡದೆ ಮಿಷನ್ ಗನ್ ಇಟ್ಟು ನಿರಪರಾಧಿ ಜನರ ಮೇಲೆ ಗುಂಡಿನ ಮಳೆಗರೆದನು. ಅಲ್ಲಿ ಸೈಲೆಂಟಾಗಿ ಏನು ಸಭೆ ಸೇರಿದ್ರಲ್ವ, ಆ ಜನರ ಮೇಲೆ ಮೈಕಲ್ ಒಡೆಯರ್ ಇವನ ಒಂದು ಅನುಮತಿಯನ್ನು ಪಡ್ಕೊಂಡ್ಬಿಟ್ಟು ಜನರಲ್ ಡಯರ್ ಏನು ಮಾಡ್ತಾನೆ, ಯಾವುದೇ ಪೂರ್ವಭಾವಿಯಾಗಿ ಏನು ಪ್ಲ್ಯಾನ್ ಮಾಡದೆ ಸಡನ್ನಾಗಿ ಏನು ಮಾಡ್ತಾರೆ, ಅಲ್ಲಿ ಸಭೆ ಸೇರಿರುವಂತಹ ಜನರ ಮೇಲೆ ಅಟ್ಯಾಕನ್ನು ಮಾಡ್ತಾರೆ. ಮಿಷನ್ ಗನ್ಗಳಿಂದ ನಿರಪರಾಧಿ ಜನರ ಮೇಲೆ ಗುಂಡಿನ ಮಳೆಯನ್ನು ಸುರಿಸ್ತಾರೆ. ಸಾವಿರಾರು ಜನರು ಸತ್ತು ಗಾಯಗೊಂಡರು. ಎಷ್ಟೋ ಜನ ಸತ್ತೋಗ್ತಾರೆ, ಇನ್ನೂ ಕೆಲವೊಬ್ಬರು ಗಾಯಾಳುಗಳಾಗ್ತಾರೆ. ಯುದ್ಧರಂಗದಂತೆ ತೋಟ ಭೀಕರವಾಗಿತ್ತು. ಇದು ನೋಟ, ಸರಿನಾ? ಯುದ್ಧರಂಗದಂತೆ ನೋಟ ತುಂಬ ಭೀಕರವಾಗಿತ್ತು. ಎಲ್ಲಿ ನೋಡಿದರೂ ಕೂಡ ಬರೀ ರಕ್ತನೇ ತುಂಬಿಕೊಂಡಿತ್ತು. ಯುದ್ಧರಂಗದಂತೆ ನೋಟ ನೋಡೋಕ್ಕಾಗ್ತಾನೆ ಇರಲಿಲ್ಲ, ಅಷ್ಟೊಂದು ರಕ್ತದಿಂದ ತುಂಬಿ ಹರಿತಾ ಇತ್ತು. 13 ವರ್ಷಗಳ ನಂತರ ಭಾರತದ ಯುವಕ ಲಂಡನ್ನಿನಲ್ಲಿ ಹೊಂಚು ಹಾಕಿ ಒಡೆಯರ್ನನ್ನು ಗುಂಡಿಕ್ಕಿ ಕೊಂದ. ನೋಡಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದು 13 ವರ್ಷ ಆದಮೇಲೆ, ಎಷ್ಟು ವರ್ಷ? 13 ವರ್ಷಗಳು ಆದಮೇಲೆ ಏನು ಮಾಡ್ತಾನೆ, ಭಾರತದ ಯುವಕ ಲಂಡನ್ನಿಗೆ ಹೋಗ್ಬಿಟ್ಟು ಅಲ್ಲಿ ಒಡೆಯರ್ನನ್ನು ಗುಂಡಿಟ್ಟು ಕೊಲ್ತಾನೆ. ಅರ್ಥ ಆಗುತ್ತಲ್ವ? ಭಾರತದ ಯುವಕ ಏನು ಮಾಡ್ತಾನೆ, ಲಂಡನ್ನಿಗೆ ಹೋಗ್ಬಿಟ್ಟು ಏನು ಆದೇಶವನ್ನು ನೀಡಿದ್ರಲ್ಲ, ಅನುಮತಿಯನ್ನು ನೀಡಿದ್ನಲ್ಲ, ಯಾರು? ಮೈಕಲ್ ಒಡೆಯರ್, ಇವನನ್ನು ಗುಂಡಿಟ್ಟು ಕೊಲ್ತಾನೆ. ನಾನು 13 ವರ್ಷದವನಿದ್ದಾಗ ಜಲಿಯನ್ ವಾಲಾಬಾಗ್ನ ಹತ್ಯಾಕಾಂಡವನ್ನು ನೋಡಿದೆ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ 13 ವರ್ಷದ ಹುಡುಗ ಅಂತೆ, ಆವಾಗಲೇ ಈ ಒಂದು ಘಟನೆ ನಡೆದಿದ್ದು, ಅದನ್ನು ನಾನು ನೋಡಿದ್ದೀನಿ ಅಂತೇಳ್ಬಿಟ್ಟು ಹೇಳ್ತಿದ್ದಾರೆ. ಆಗಲೇ ನೂರಾರು ಜನರ ನಿರ್ದಯ ಹತ್ಯೆಯ ಸೇಡು ತೀರಿಸಿಕೊಳ್ಳುವುದಾಗಿ ಸಂಕಲ್ಪ ಮಾಡಿದ್ದೆ. ಆ ಟೈಮಲ್ಲೇ ನಾನು ಡಿಸೈಡ್ ಮಾಡಿದೆ, ನೂರಾರು ಜನರು ನಿರಪರಾಧಿಗಳ ಹತ್ಯೆಯನ್ನು ಮಾಡಿದ್ರಲ್ಲ, ಆ ಸೇಡು ತೀರಿಸ್ಕೊಳ್ಳೇಬೇಕು ಅಂತೇಳ್ಬಿಟ್ಟು ಅವತ್ತೇ ನಾನೇನು ಮಾಡಿದೆ, ಸಂಕಲ್ಪವನ್ನು ಮಾಡಿದ್ದೆ ಎಂದು ನ್ಯಾಯಾಲಯದಲ್ಲಿ ಹೇಳಿದ ಉಧಮ ಸಿಂಹ. ಸರಿನಾ? ಹಂಗಾದರೆ ಈ ಸ್ಟೋರಿನ ಹೇಳ್ತಿರೋದು ಯಾರು? ಉಧಮ್ ಸಿಂಹ. 13 ವರ್ಷದ ಬಾಲಕನಾಗಿದ್ದಾಗ ನಾನು ನೋಡಿದ್ದೆ ಅಂತ ಹೇಳಿದ್ರಲ್ವ, ಯಾರವರು? ಉಧಮ್ ಸಿಂಹ. ಇವನು ನೋಡಿಬಿಟ್ಟು ಜನರಲ್ ಒಡೆಯರ್ ಮೇಲೆ, ಮೈಕಲ್ ಒಡೆಯರ್ ಮೇಲೆ ಸಿಟ್ಟನ್ನು ಇಟ್ಕೊಂಡ್ಬಿಟ್ಟು ಎಲ್ಲಿಗೆ ಹೋಗ್ತಾರೆ? ಲಂಡನ್ನಿಗೆ ಹೋಗ್ಬಿಟ್ಟು ಅಲ್ಲಿ ಅವರನ್ನು ಗುಂಡಿಟ್ಟು ಕೊಲ್ತಾರೆ. ಈ ಸ್ಟೋರಿನೆಲ್ಲ ಯಾರು ಹೇಳಿದರು? ಉಧಮ್ ಸಿಂಹ ಹೇಳ್ತಾನೆ. ಅವನ ಸಾಹಸವನ್ನು ಇಡೀ ದೇಶ ತುಂಬ ಮೆಚ್ಚಿಕೊಂಡಿತು. ಲಂಡನ್ನಿಗೆ ಹೋಗ್ಬಿಟ್ಟು
ಅವನು ಮೈಕಲ್ ಒಡೆಯರ್ನನ್ನು ಸಾಯಿಸಿ ಬಂದಲ್ಲ ಅಂತೇಳ್ಬಿಟ್ಟು ನಮ್ಮ ದೇಶದ ಜನರೆಲ್ಲ ಏನು ಮಾಡಿದರು, ಇಡೀ ದೇಶದ ತುಂಬೆಲ್ಲ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಅರ್ಥ ಆಗುತ್ತಲ್ವ ವಿದ್ಯಾರ್ಥಿಗಳೇ? ಜಲಿಯನ್ ವಾಲಾಬಾಗ್ನಲ್ಲಿ ನಡೆದಂತಹ ಭೀಕರ ದುರಂತದ ಬಗ್ಗೆ ಈ ಒಂದು ಪ್ಯಾಸೇಜ್ ಇದೆ. ಹಾಗಾದರೆ ಈ ಪ್ಯಾಸೇಜಲ್ಲಿ ಯಾವ ಥರ ಕ್ವಶನ್ ಕೇಳ್ಬೋದು ಅನ್ನೋದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಜಲಿಯನ್ ವಾಲಾಬಾಗ್ನಲ್ಲಿ ಸಭೆ ಸೇರಿದ ಕಾರಣ. ಯಾಕೆ ಜಲಿಯನ್ ವಾಲಾಬಾಗ್ನಲ್ಲಿ ಸಭೆ ಸೇರಿದರು ಅಂದರೆ, ರೌಲತ್ ಆ್ಯಕ್ಟ್ ಶಾಸನವನ್ನು ಬೆಂಬಲಿಸಲು, ಮೈಕಲ್ ಒಡೆಯರನ ಅನುಮತಿಯಂತೆ, ಜಾನ್ ಡಯರ್ ಸೈನ್ಯಾಧಿಕಾರಿಯ ಸೂಚನೆಯಂತೆ ರೌಲತ್ ಆ್ಯಕ್ಟನ್ನು ವಿರೋಧಿಸಲು. ಯಾಕೆ ಸೇರಿದ್ರು ಅಂತಂದರೆ, ನೋಡಿ, ರೌಲತ್ ಆ್ಯಕ್ಟ್ ಶಾಸನವನ್ನು ಬೆಂಬಲಿಸಲು ಅಲ್ಲ, ಇದು ತಪ್ಪು. ಮೈಕಲ್ ಒಡೆಯರನ ಅನುಮತಿಯಂತೆ, ಅವರ ಅನುಮತಿಯಿಂದ ಅಲ್ಲಿ ಅವರು ಸಭೆಯನ್ನು ಸೇರಲಿಲ್ಲ, ಇದು ಕೂಡ ತಪ್ಪು. ಜಾನ್ ಡಯರ್ ಸೈನ್ಯಾಧಿಕಾರಿಯ ಸೂಚನೆಯಂತೆ, ಅವನು ಹೇಳಿದ ಅಂತ ಅಲ್ಲಿ ಯಾರು ಕೂಡ ಸಭೆಯನ್ನು ಸೇರಲಿಲ್ಲ. ರೌಲತ್ ಆ್ಯಕ್ಟನ್ನು ವಿರೋಧಿಸಲು ಇದು ಸರಿಯಾದಂತಹ ಉತ್ತರ. ಯಾವುದೋ ಜಲಿಯನ್ ವಾಲಾಬಾಗ್ನಲ್ಲಿ ಸಭೆ ಸೇರಿದ ಕಾರಣ ರೌಲತ್ ಆ್ಯಕ್ಟನ್ನು ವಿರೋಧಿಸಲು, ಇದು ಸರಿಯಾದಂತಹ ಉತ್ತರ. ಎರಡನೇದು, ಜಲಿಯನ್ ವಾಲಾಬಾಗ್ ಯುದ್ಧರಂಗದಂತೆ ಮಾರ್ಪಡಲು ಕಾರಣ. ಅದು ಯುದ್ಧರಂಗದಂತೆ ಆಗಲು ಕಾರಣ ಏನು ಅಂತ ಕೇಳ್ತಿದ್ದಾರೆ. ಭಾರೀ ಸಭೆ ಸೇರಿದ್ದು, ಶಾಸನ ವಿರುದ್ಧ ಭಾಷಣ ಮಾಡಿದ್ದು, ಒಡೆಯರ್ ಮತ್ತು ಸೈನ್ಯಾಧಿಕಾರಿಗಳ ನಡುವೆ ಯುದ್ಧ ನಡೆದಿದ್ದು, ಸೈನ್ಯಾಧಿಕಾರಿ ಮಿಷನ್ ಗನ್ನಿಂದ ಗುಂಡಿನ ಮಳೆ ಸುರಿಸಿದ್ದು. ನೋಡಿ, ಭಾರೀ ಸಭೆ ಸೇರಿದ್ದು ಯುದ್ಧರಂಗದಂತೆ ಮಾರ್ಪಡಲು ಕಾರಣ ಆಗಲಿಲ್ಲ, ಆದ್ದರಿಂದ ಇದು ತಪ್ಪು. ಶಾಸನ ವಿರುದ್ಧ ಭಾಷಣ ಮಾಡಿದ್ದು, ಇದು ಕೂಡ ತಪ್ಪು. ಒಡೆಯರ್ ಮತ್ತು ಸೈನ್ಯಾಧಿಕಾರಿಗಳ ನಡುವೆ ಯುದ್ಧ ನಡೆದಿದ್ದು, ಅಲ್ಲಿ ಯಾವುದೇ ಪ್ರಜೆಗಳು ಯುದ್ಧ ಮಾಡಲಿಲ್ಲ, ಸೈಲೆಂಟಾಗಿ ಗುಂಡಿನ ಮಳೆಯನ್ನು ಸುರಿಸಿದ್ರು, ಇದು ಕೂಡ ತಪ್ಪು. ಯುದ್ಧರಂಗದಂತೆ ನಿರ್ಮಾಣ ಆಗೋದಕ್ಕೆ ಮಾರ್ಪಡಲು ಕಾರಣ ಏನು ಅಂತಂದರೆ, ಸೈನ್ಯಾಧಿಕಾರಿ ಮಿಷನ್ ಗನ್ದಿಂದ ಗುಂಡಿನ ಮಳೆ ಸುರಿದದ್ದು. ಸರಿನಾ? ಇದು ಸರಿಯಾದಂತಹ ಉತ್ತರ. ಅರ್ಥ ಆಗಿದೆಯಲ್ವಾ? ಸೈಲೆಂಟಾಗಿ ಸಭೆ ಸೇರಿದಂತಹ ಜನರ ಮೇಲೆ ಏನು ಮಾಡ್ತಾರೆ, ಮೈಕಲ್ ಒಡೆಯರ್ ಅನುಮತಿಯನ್ನು ಕೊಟ್ಟ ಅಂತ ಹೇಳ್ಬಿಟ್ಟು ಜನರಲ್ ಡಯರ್ ಗುಂಡಿನ ಮಳೆಯನ್ನು ಸುರಿಸ್ತಾರೆ, ಅಲ್ಲಿ ಮಾರಣ ಹೋಮನೆ ನಡೆದೋಗುತ್ತೆ. ನೆಕ್ಸ್ಟ್, ಮೈಕಲ್ ಒಡೆಯರನನ್ನು ಗುಂಡೆಕ್ಕಿ ಕೊಂದವರು ಯಾರು ಅಂತ ಕೇಳಿದ್ದಾರೆ. ಯಾರು ಹಾಗಾದರೆ? ಪಂಜಾಬಿನ ಗವರ್ನರ್, ಜಾನ್ ಡಯರ್, ಸೈನ್ಯಾಧಿಕಾರಿ ಉಧಮ್ ಸಿಂಹ. ಯಾರು ಹಾಗಾದರೆ? ಉಧಮ್ ಸಿಂಹ. ಸರಿನಾ? ಸರಿಯಾದಂಥ ಉತ್ತರ ಉಧಮ್ ಸಿಂಹ. ನಾಲ್ಕನೇದು, ಹತ್ಯಾಕಾಂಡ. ಈ ಪದದ ಅರ್ಥ ಯಾವುದು? ನೋಡಿ, ಇದರ ಅರ್ಥ ಯಾವುದು ಅಂತ ಕೇಳಿದ್ದಾರೆ. ಭೀಕರ ಕೊಲೆ, ಸೈನ್ಯದ ಕೊಲೆ, ಸೈನ್ಯಾಧಿಕಾರಿ, ಸಾಮೂಹಿಕ ಕೊಲೆ. ಯಾವುದು? ಹತ್ಯಾಕಾಂಡ ಅಂತಂದರೆ ಗುಂಪಾಗಿರುವಂಥ ಜನರ ಮೇಲೆ ಒಂದೇ ಸಲ ಅಟ್ಯಾಕ್ ಮಾಡುವಂಥದ್ದು, ಅಲ್ಲಿ ಒಬ್ಬರು ಕೊಲೆ ಆಗಿರಲ್ಲ, ಸಾಮೂಹಿಕ ಕೊಲೆ ಆಗಿರುತ್ತೆ. ಸರಿಯಾದಂಥ ಆನ್ಸರ್ ಯಾವುದು? ಸಾಮೂಹಿಕ ಕೊಲೆ. ಸರಿನಾ? ಹತ್ಯಾಕಾಂಡ ಇದರ ಅರ್ಥ ಯಾವುದು? ಸಾಮೂಹಿಕ ಕೊಲೆ. ಈ ಗದ್ಯ ಭಾಗಕ್ಕೆ ಸರಿಯಾದ ತಲೆಬರಹ ಏನು? ನಾವು ತಲೆಬರಹನ ಕೊಡ್ತೀವಿ. ಏನು ಹೆಸರು ಕೊಡ್ತೀವಿ ಇದಕ್ಕೆ ಅಂತಂದರೆ, ಒಂದನೇದು ಉಧಮ್ ಸಿಂಹನ ಸಾಹಸ, ಜಲಿಯನ್ ವಾಲಾಬಾಗ್, ರೌಲತ್ ಆ್ಯಕ್ಟ್, ಉಗ್ರವಾದ ಶಾಸನ. ಇಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ಹೇಳಿದರೂ ಕೂಡ ಇಲ್ಲಿ ಕಥೆಯನ್ನು ಹೇಳ್ತಾ ಇರೋದು ಯಾರು? ಈ ಕಥೆಯ ನಾಯಕ ಉಧಮ್ ಸಿಂಹ. ಇದು ಉಗ್ರವಾದ ಶಾಸನ ಅಂತ ಕೊಡೋಕ್ಕಾಗಲ್ಲ, ರೌಲತ್ ಆ್ಯಕ್ಟ್ ಅಂತಲೂ ಹೇಳೋಕ್ಕಾಗಲ್ಲ. ಈ ಎಲ್ಲದರ ಬಗ್ಗೆ ಹೇಳಿದ್ದು ಯಾವುದು? ಉಧಮ್ ಸಿಂಹ ತಾನೇ ಹೇಳಿದ್ದು. ರೌಲತ್ ಆ್ಯಕ್ಟ್ ಬಗ್ಗೆ ಹೇಳಿದರು, ಜಲಿಯನ್ ವಾಲಾಬಾಗ್ ಬಗ್ಗೆ ಹೇಳಿದರು, ಉಗ್ರವಾದ ಶಾಸನಗಳು ಅಂತಲೂ ಹೇಳಿದ್ರ. ಇದಕ್ಕೆ ತಲೆಬರಹ ನಾವೇನು ಕೊಡ್ಬೋದು? ಉಧಮ್ ಸಿಂಹನ ಸಾಹಸ ಅಂತ ಕೊಡ್ತೀವಿ. ಹಾಗಾದರೆ ಕರೆಕ್ಟ್ ಆನ್ಸರ್ ಯಾವುದು? ಓಕೆ ವಿದ್ಯಾರ್ಥಿಗಳೇ, ಈಗ ಎರಡನೇ ಪ್ಯಾಸೇಜ್ಗೆ ನಾವು ಹೋಗೋಣ.
ಗದ್ಯಭಾಗ 5. ಡ್ಯೂಕ್ ಆಫ್ ಆರ್ಲೀಸ್ ತೋಟದಲ್ಲಿ ತಿರುಗಾಡುತ್ತಿದ್ದಾಗ ನ್ಯೂಟನನ ಪ್ರಿನ್ಸಿಪಿಯಾ ಎಂಬ ಲ್ಯಾಟಿನ್ ಪ್ರತಿಯು ಸಿಕ್ಕಿತು. ನೋಡಿ, ಡ್ಯೂಕ್ ಆಫ್ ಆರ್ಲೇಸ್ ನೆನ್ಪಿಟ್ಕೊಳ್ಳಿ ಹೆಸರು ಯಾವುದು? ಡ್ಯೂಕ್ ಆಫ್ ಆರ್ಲೀಸ್ ಏನು ಮಾಡ್ತಾನೆ? ತೋಟದಲ್ಲಿ ತಿರುಗಾಡುತ್ತಿದ್ದಾಗ ನ್ಯೂಟನನ ಪ್ರಿನ್ಸಿಪಿಯಾ ಎಂಬ ಲ್ಯಾಟಿನ್ ಪ್ರತಿ ಸಿಕ್ಕಿತು. ಅರ್ಥ ಆಗುತ್ತಲ್ವಾ? ಏನು ಸಿಕ್ತು? ಲ್ಯಾಟಿನ್ ಪ್ರತಿ ಅಂತಂದರೆ ನ್ಯೂಟನ್ ಬರೆದಿರುವಂತಹ ಪ್ರಿನ್ಸಿಪಿಯಾ ಎಂಬ ಕೃತಿ ಅದು ಯಾವ ಭಾಷೆನಲ್ಲಿತ್ತು? ಲ್ಯಾಟಿನ್ ಭಾಷೆನಲ್ಲಿ ಇತ್ತು. ಇದು ಸಿಕ್ತಂತೆ ಯಾರಿಗೆ? ಡ್ಯೂಕ್ ಆಫ್ ಆರ್ಜಿಲ್ಗೆ. ಸರಿನಾ? ಅದು ಬಹುಶಃ ತನ್ನ ಪುಸ್ತಕ ಭಂಡಾರದಿಂದ ಯಾರೋ ಹೊರತಂದಿರಬೇಕೆಂದು ಊಹಿಸಿ ಸೇವಕರನ್ನು ಕರೆದು ಪುಸ್ತಕವನ್ನು ಒಯ್ಯಬೇಕೆಂದು ತಿಳಿಸಿದ. ಡ್ಯೂಕ್ ಆಫ್ ಆರ್ಲೀಸ್ ಏನಂತ ಅಂದ್ಕೊಳ್ತಾನೆ? ತಿರುಗಾಡ್ತಿರ್ಬೇಕಾದ್ರೆ ಈ ಪುಸ್ತಕ ಸಿಕ್ತಲ್ವಾ, ಅವನು ಅವಾಗ ಅದು ಬಹುಶಃ ತನ್ನ ಪುಸ್ತಕ ಭಂಡಾರದಿಂದ ಯಾರೋ ಹೊರಗಡೆ ತಂದಿರಬೇಕು ಅಂತೇಳಿ ಅವನೇ ಊಹೆ ಮಾಡಿಕೊಂಡು ಸೇವಕರನ್ನು ಕರೆಸ್ಬಿಟ್ಟು ಇದನ್ನು ಅಲ್ಲೇ ಇಟ್ಟುಬಿಡ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ತನ್ನ ಪುಸ್ತಕದ ಭಂಡಾರದಲ್ಲಿರುವಂಥ ಪುಸ್ತಕ ಅಂತಲೇ ಅಂದ್ಕೊಳ್ತಾನೆ. ಅಲ್ಲಿ ಕೆಲಸ ಮಾಡುತ್ತಿದ್ದ ಆಳಿನ ಮಗ, ನೋಡಿ ಯಾರು? ಆಳಿನ ಮಗ. ಆಳಿನ ಮಗ ಮುಂದೆ ಬಂದು ಆ ಪುಸ್ತಕ ತನ್ನದೆಂದ. ಅಲ್ಲಿ ಕೆಲಸ ಮಾಡುವಂತಹ ಒಬ್ಬ ಆಳಿನ ಮಗ ಮುಂದೆ ಬಂದ್ಬಿಟ್ಟು ಏನಂತಾನೆ? ಆ ಪುಸ್ತಕ ನಿಮ್ದಲ್ಲ, ನಂದು ಅಂತ ಹೇಳ್ಬಿಟ್ಟು ಅಂತಾನೆ. ಶ್ರೀಮಂತನಿಗೆ ಆಶ್ಚರ್ಯವಾಯಿತು, ಹೌದಲ್ವಾ? ಡ್ಯೂಕ್ ಆಫ್ ಆರ್ಲೀಜ್ಗೆ ತುಂಬ ಆಶ್ಚರ್ಯ ಆಗ್ಬಿಡುತ್ತೆ. ಈ ಪುಸ್ತಕ ಇವಂದ ಅಂತೇಳ್ಬಿಟ್ಟು. ನಿನಗೆ ಓದಲು ಬರುತ್ತದೆಯೇ ಅಂತ ಕ್ವಶನ್ ಮಾಡ್ತಾನೆ. ಅವಾಗ ಅವನು ಹೇಳ್ತಾನೆ ನೋಡಿ, ಲ್ಯಾಟಿನ್, ಹೊಮಿಟ್ರಿ, ನ್ಯೂಟನ್ ಗೊತ್ತೇ? ಈ ಮಾತನ್ನು ಕೂಡ ಯಾರು ಹೇಳ್ತಾರೆ? ಡ್ಯೂಕ್ ಆಫ್ ಆರ್ಲೀಚೆ ಹೇಳ್ತಾನೆ. ಲ್ಯಾಟಿನ್ ಗೊತ್ತಾ? ಹೊಮಿಟ್ರಿ ಗೊತ್ತಾ? ನ್ಯೂಟನ್ ಗೊತ್ತೇ ನಿನಗೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಎಂದು ಆಶ್ಚರ್ಯದಿಂದ ಕೇಳಿದ ಸೇವಕನ ಮಗ, ನಾನು ಹೇಳ್ತಾನವನ ಆನ್ಸರ್, ನಾನು ತೋಟದಲ್ಲಿ ಕೆಲಸ ಮಾಡುವ ಆಳಿನ ಸಹಾಯದಿಂದ ವರ್ಣಮಾಲೆಯ 26 ಅಕ್ಷರಗಳನ್ನು ಕಲಿತೆ. ನೋಡಿ, ಇಂಗ್ಲೀಷ್ನ ವರ್ಣಮಾಲೆ ಏನಿದಾವಲ್ವಾ, ವರ್ಣಮಾಲೆಯ 26 ಅಕ್ಷರಗಳನ್ನು ಕಲಿತೆ ನಾನು. ಸರಿನಾ? 26 ಅಕ್ಷರಗಳನ್ನು ಕಲಿತೆ. ಗಾರೆ ಕೆಲಸದವರು ಕೆಲಸದಲ್ಲಿ ಕೆಲವು ಉಪಕರಣಗಳನ್ನು ಉಪಯೋಗಿಸುತ್ತಿದ್ದರು. ಗಾರೆ ಕೆಲಸ ಮಾಡೋರು, ಸಿಮೆಂಟ್ ಕೆಲಸ ಮಾಡೋರು ಏನು ಮಾಡ್ತಾಯಿದ್ರು? ಕೆಲವು ಉಪಕರಣಗಳನ್ನು ಯೂಸ್ ಮಾಡ್ತಾಯಿದ್ರು, ಉಪಯೋಗಿಸ್ತಾ ಇದ್ರು, ಲೆಕ್ಕಾಚಾರ ಹಾಕ್ತಾಯಿದ್ರು. ನನಗೂ ಕಲಿಯಬೇಕೆನಿಸಿತು. ಯಾರಿಂದ ಕಲಿತ? ಹಂಗಾದರೆ ಯಾರಿಂದ ಕಲಿತ್ಕೊಂಡ? ಉಪಕರಣಗಳನ್ನು ಉಪಯೋಗಿಸ್ತಿದ್ರಲ್ವ, ಲೆಕ್ಕಾಚಾರ ಮಾಡ್ತಿದ್ರಲ್ವ, ನನಗೂ ಕೂಡ ಕಲಿಯಬೇಕೆನಿಸಿತು. ಅವಾಗ ನಾನೇನು ಮಾಡಿದೆ? ಅಂಕಗಣಿತ ಮತ್ತು ರೇಖಾಗಣಿತಗಳನ್ನು ಕಲಿತೆ. ಅಂಕಗಣಿತ, ರೇಖಾಗಣಿತ ಯಾರಿಂದ ಕಲಿತ? ಗಾರೆ ಕೆಲಸದವರಿಂದ ಕಲಿತ. ಗಾರೆ ಕೆಲಸದವರಿಂದ ಕಲಿತ್ಕೊಂಡ. ಲ್ಯಾಟಿನ್ ಭಾಷೆಯಲ್ಲಿ ವಿಜ್ಞಾನದ ವಿಷಯಗಳಿವೆ. ನೋಡಿ, ಲ್ಯಾಟಿನ್ ಭಾಷೆಯಲ್ಲಿ ವಿಜ್ಞಾನದ ವಿಷಯಗಳಿವೆ ಅಂತ ಇವನಿಗೆ ಹೆಂಗೆ ಗೊತ್ತಾಯಿತು? ಲ್ಯಾಟಿನ್ ಭಾಷೆಯಲ್ಲಿ ಆ ವಿಜ್ಞಾನದ ವಿಷಯಗಳನ್ನು ಓದಿದ್ದ ಎಂದು ತಿಳಿದೆ. ನೋಡಿ, ಲ್ಯಾಟಿನ್ ಭಾಷೆಯಲ್ಲಿ ವಿಜ್ಞಾನದ ವಿಷಯಗಳಿದ್ದಾವೆ, ವಿಜ್ಞಾನದ ಬಗ್ಗೆ ಇದೆ ವಿಷಯ ಅಂತೇಳ್ಬಿಟ್ಟು ನನಗೆ ತಿಳಿಯಿತು ಅಂತ ಹೇಳ್ತಾ ಇದ್ದಾನೆ. ಒಬ್ಬ ಆಳಿನ ಮಗ ಇಷ್ಟನ್ನು ಓದಿದ್ನ ಅಂತ ಡ್ಯೂಕ್ ಆಫ್ ಆರ್ಲೀಚ್ಗೆ ತುಂಬ ಆಶ್ಚರ್ಯ ಅನಿಸುತ್ತೆ. ಇನ್ನು ಮುಂದಕ್ಕೆ ಏನೇನನ್ನು ಕಲ್ತ್ಕೊಂಡ್ರು ಅನ್ನೋದನ್ನು ನಾವು ನೋಡೋದಾದರೆ, ಲ್ಯಾಟಿನ್ ಪುಸ್ತಕವನ್ನು ಕೊಂಡು ಅಭ್ಯಾಸ ಮಾಡಿದೆ. ಏನು ಮಾಡಿದರು? ಲ್ಯಾಟಿನ್ ಪುಸ್ತಕವನ್ನು ಕೊಂಡ್ಕೊಂಡ್ಬಿಟ್ಟು ಅಭ್ಯಾಸವನ್ನು ಮಾಡ್ತಾರಂತೆ. ಫ್ರೆಂಚ್ ಕಲಿಯಬೇಕೆನಿಸಿತು, ಅದನ್ನು ಕಲಿತೆ. ನೋಡಿ, ಫ್ರೆಂಚನ್ನು ಕೂಡ ಕಲಿತ್ರಂತೆ. ವರ್ಣಮಾಲೆಯನ್ನು ತಿಳಿದ ಮೇಲೆ ನನಗೆ ಬೇಕಾದುವೆಲ್ಲ ಕಲಿಯಬಹುದು, ಇದೇ ನಾನು ಮಾಡಿರುವುದು ಎಂದು ವಿವರಣೆ ಕೊಟ್ಟೆ. ನೋಡಿ, ವರ್ಣಮಾಲೆಯನ್ನು ತಿಳಿದ ಮೇಲೆ ನಮಗೆ ಬೇಕಾದುವೆಲ್ಲ ಕಲಿಯಬಹುದು, ಇದೇ ನಾನು ಮಾಡಿರುವುದು ಎಂದು ವಿವರಣೆಯನ್ನು ಕೊಟ್ಟೆ ಅಂತ ಆಳಿನ ಮಗ ಹೇಳ್ತಾನೆ. ಅರ್ಥ ಆಗಿದೆಯಲ್ವ ವಿದ್ಯಾರ್ಥಿಗಳೇ? ಹಾಗಾದರೆ ನಾವು ಈಗ ಕ್ವಶನ್ಗೆ ಆನ್ಸರ್ ಮಾಡ್ತಾ ಹೋಗೋಣ. ಪ್ರಿನ್ಸಿಪಿಯಾ, ಸರಿನಾ? ಪ್ರಿನ್ಸಿಪಿಯಾ ಎಂಬ ಪುಸ್ತಕ ಯಾರದಾಗಿತ್ತು? ನೋಡಿ, ಪ್ರಿನ್ಸಿಪಿಯಾ ಎಂಬ ಪುಸ್ತಕ ಯಾರದಾಗಿತ್ತು? ಡ್ಯೂಕ್ ಆಫ್ ಆರ್ಲೀಜ್ನದು.
ಸೇವಕನ ಮಗನದು, ನ್ಯೂಟನ್ನ ಸೇವಕನದು, ಶ್ರೀಮಂತನದು. ಯಾವುದಿದೆ? ಶ್ರೀಮಂತನದು. ಪ್ರಿನ್ಸಿಪಿಯಾ ಇದು ಯಾರ ಪುಸ್ತಕ ಆಗಿತ್ತು ಅಂತ ಕೇಳಿದ್ದಾರೆ, ಯಾರು ಬರೆದಿರೋರು ಅಂತ ಕೇಳಿಲ್ಲ, ಸರಿನಾ? ಇದು ಸೇವಕನ ಮಗನದು. ಡ್ಯೂಕ್ ಆಫ್ ಆರ್ಲಿಚನಿಗೆ ಅಲ್ಲಿ ಸಿಕ್ತು. ನ್ಯೂಟನನ ಸೇವಕನದು ಅಲ್ಲ, ಶ್ರೀಮಂತಂದಲ್ಲ. ಶ್ರೀಮಂತ ಅಂದರೆ ಅಲ್ಲ, ಡ್ಯೂಕ್ ಆಫ್ ಆರ್ಲಿಚೆ, ಸರಿನಾ? ಸೇವಕನ ಮಗನದು. ಕರೆಕ್ಟ್ ಆನ್ಸರ್ ಕಾ. ಪ್ರಿನ್ಸಿಪಿಯಾ ಈ ಕೃತಿಯನ್ನು ರಚಿಸಿದವರು ಯಾರು? ಈಗ ಕೇಳಿದ್ದಾರೆ ನೋಡಿ, ಪ್ರಿನ್ಸಿಪಿಯಾ ಈ ಕೃತಿನ ಬರೆದವರು ಯಾರು ಅಂತ ಕೇಳಿದ್ದಾರೆ. ಯಾರು ಬರೆದ್ರು ಹಾಗಾದರೆ? ನ್ಯೂಟನ್, ಸರಿನಾ? ನ್ಯೂಟನ್. ಆರ್ಲಿಜ್ ಅಲ್ಲ, ವಿಜ್ಞಾನದ ವಿಷಯ ಅಲ್ಲ, ವ್ಯಾಕರಣ ವಿಷಯ ಅಲ್ಲ. ಸರಿಯಾದಂಥ ಉತ್ತರ ಯಾವುದು? ನ್ಯೂಟನ್. ಪ್ರಿನ್ಸಿಪಿಯಾ ಕೃತಿಯನ್ನು ಬರೆದಂಥವರು ನ್ಯೂಟನ್. ನೆಕ್ಸ್ಟ್ ನೋಡೋದಾದರೆ, ಸೇವಕನ ಮಗನು ಅಂಕಗಣಿತ, ರೇಖಾಗಣಿತವನ್ನು ಕಲಿಯಲು ಪ್ರೋತ್ಸಾಹಿಸಿದವರು ಯಾರು? ನೋಡಿ, ಅಂಕಗಣಿತ ಮತ್ತು ರೇಖಾಗಣಿತನ ಯಾರಿಂದ ಕಲಿತರು ಅನ್ನೋದನ್ನು ನಾವು ತಿಳ್ಕೋಬೇಕು. ಫಸ್ಟ್ನೇದು, ತೋಟದಲ್ಲಿ ಕೆಲಸ ಮಾಡುವವರು, ಗಾರೆ ಕೆಲಸದವರು, ಅವನ ತಂದೆಯು ತೋಟದ ಮಾಲೀಕರು, ಸರಿನಾ? ಯಾರು ಹಾಗಾದರೆ ಇದರಲ್ಲಿ ಸರಿಯಾದಂತಹ ಉತ್ತರ? ತೋಟದಲ್ಲಿ ಕೆಲಸ ಮಾಡುವವರು ಅಲ್ಲ, ಅವನ ತಂದೆಯಿಂದ ಕಲ್ತ್ಕೊಳ್ಳಿಲ್ಲ, ತೋಟದ ಮಾಲೀಕರು ಕಲಿಸ್ಲಿಲ್ಲ, ಗಾರೆ ಕೆಲಸದವರಿಂದ ಕಲ್ತ್ಕೊಂಡ್ರು. ಹಾಗಾದರೆ ಸರಿಯಾದಂತಹ ಉತ್ತರ ಯಾವುದು? ಗಾರೆ ಕೆಲಸದವರು. ನೆಕ್ಸ್ಟ್, ಈ ಗದ್ಯ ಭಾಗದಲ್ಲಿ ಕಾಣಸಿಗದ ವಿಷಯ ಯಾವುದು ಅಂತ ಹೇಳಿದ್ದಾರೆ. ನೋಡಿ, ಲ್ಯಾಟಿನ್ ಭಾಷೆ ಬಗ್ಗೆ ಇದೆ, ಫ್ರೆಂಚ್ ಭಾಷೆ ಬಗ್ಗೆ ಇದೆ, ವಿಜ್ಞಾನದ ವಿಷಯ ಇದೆ. ಲ್ಯಾಟಿನ್ ಭಾಷೆಯನ್ನು ಕಲ್ತ್ಕೊಂಡ್ಬಿಟ್ಟೆ ನಾನು, ಅದರಲ್ಲಿ ಬೇರೆ ಪುಸ್ತಕಗಳನ್ನು ಓದಿದ್ದಂತ ಹೇಳಿದ್ದಾರೆ. ಫ್ರೆಂಚ್ ಭಾಷೆಯನ್ನು ಕಲ್ತ್ಕೊಂಡೆ ಅಂತ ಹೇಳಿದ್ದಾರೆ. ವಿಜ್ಞಾನದ ವಿಷಯ ಇದೆ ಅಂತಲೂ ಹೇಳಿದ್ದಾರೆ. ವ್ಯಾಕರಣ ವಿಷಯ, ಸರಿನಾ? ವ್ಯಾಕರಣ ವಿಷಯ ವರ್ಣಮಾಲೆ ಮಾತ್ರ ಅಷ್ಟೇ ಕಲ್ತ್ಕೊಂಡಿದ್ದು, ಆದರೆ ಸಂಪೂರ್ಣವಾಗಿ ಇನ್ನೂ ತಿಳ್ಕೊಂಡಿರಲಿಲ್ಲ. ವ್ಯಾಕರಣದ ವಿಷಯ ಇದು ಸರಿಯಾದಂತಹ ಉತ್ತರ. ಸೇವಕನ ಮಗನು ಓದು ಬರಹ ಯಾರಿಂದ ಕಲಿತನು? ನೋಡಿ, ಶ್ರೀಮಂತರ ನೆರವಿನಿಂದ, ತಂದೆಯ ಸಹಾಯದಿಂದ, ಗುರುಗಳ ಮುಖಾಂತರ, ಆಳಿನ ಸಹಾಯದಿಂದ. ಯಾರ ಸಹಾಯದಿಂದ ಪಡ್ಕೊಂಡ್ರು? ಶ್ರೀಮಂತರ ನೆರವಿನಿಂದ ಅವನು ಓದಲಿಲ್ಲ, ಗುರುಗಳ ಮುಖಾಂತರ ಕಲ್ತ್ಕೊಳ್ಳಿಲ್ಲ, ತಂದೆಯ ಸಹಾಯದಿಂದನೂ ಕಲ್ತ್ಕೊಳ್ಳಿಲ್ಲ, ಆಳಿನ ಸಹಾಯದಿಂದ ಕಲ್ತ್ಕೊಂಡ. ಇದು ಸರಿಯಾದಂತಹ ಉತ್ತರ. ಈ ವಿಷಯವನ್ನು ಕೇಳಿದಂತಹ ಡ್ಯೂಕ್ ಆಫ್ ಆರ್ಲಿಜ್ ತುಂಬ ಶಾಕ್ ಆಗ್ತಾನೆ, ಎಷ್ಟು ಬುದ್ಧಿವಂತ ಇದಾನಲ್ಲ ಅಂತೇಳ್ಬಿಟ್ಟು, ಹೌದಲ್ವಾ? ಓಕೆ ವಿದ್ಯಾರ್ಥಿಗಳೇ, ಈಗ ಗದ್ಯ ಭಾಗ 7, ಅದೊಂದು ವಿಶಾಲ ಬರಡು ಪ್ರದೇಶ. ನೋಡಿ, ಅದೊಂದು ವಿಶಾಲವಾದಂತಹ ಬರಡು ಪ್ರದೇಶ. ಬಿಸಿಲು ತಲೆಯನ್ನು ಸಿಡಿಸುವ ಹಾಗಿತ್ತು, ತುಂಬ ಬಿಸಿಲಿತ್ತು, ಸರಿನಾ? ತಲೆಯನ್ನು ಸಿಡಿಸುವ ಹಾಗಿತ್ತು. ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯವೊಂದನ್ನು ನಿರ್ಮಿಸುತ್ತಿದ್ದರು. ವಿಶಾಲವಾದಂಥ ಒಂದು ಬರಡು ಪ್ರದೇಶ ಇತ್ತು, ತಲೆಯನ್ನು ಸುಡುವಂಥ ಬಿಸಿಲಿತ್ತು. ಅಲ್ಲಿ ಯಾವ ದೇವಸ್ಥಾನ? ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯವೊಂದನ್ನು ನಿರ್ಮಿಸ್ತಾ ಇದ್ದರು. ಮಠ ಮಧ್ಯಾಹ್ನದ ಬಿಸಿಲಿನಲ್ಲಿ ಬಿಸಿ ಬಿಸಿ ಸುಡುತ್ತಿದ್ದ ಇಟ್ಟಿಗೆಗಳನ್ನು ಹೊತ್ತುಕೊಂಡು ಕೆಲಸಗಾರರು ಓಡಾಡುತ್ತಿದ್ದರು. ಆಗಲೇ ಹೇಳಿದಾರಲ್ಲ, ತಲೆಯನ್ನು ಸುಡುವಂತಹ ಬಿಸಿಲು ಅಂತೇಳ್ಬಿಟ್ಟು. ಮಠ ಮಧ್ಯಾಹ್ನದ ಸಮಯದಲ್ಲಿ ಏನು ಮಾಡ್ತಾಯಿದ್ರು? ಬಿಸಿ ಬಿಸಿ ಸುಡುತ್ತಿದ್ದಂತಹ ಇಟ್ಟಿಗೆಗಳನ್ನು ಹೊತ್ಕೊಂಡ್ಬಿಟ್ಟು ಕೆಲಸಗಾರರು ಓಡಾಡ್ತಾ ಇದ್ದರು. ಅಲ್ಲಿಗೆ ಬಂದ ಸನ್ಯಾಸಿಯೊಬ್ಬರು, ನೀನು ಏನು ಮಾಡ್ತಾ ಇದ್ದೀಯಾ ಎಂದು ಕೆಲಸಗಾರನೊಬ್ಬನನ್ನು ಕೇಳಿದರು, ಸರಿನಾ? ಅವರು ಕೆಲಸ ಮಾಡುವಂತಹ ಪ್ಲೇಸ್ಗೆ ಒಬ್ಬ ಸನ್ಯಾಸಿ ಬರ್ತಾನೆ. ಬಂದ್ಬಿಟ್ಟು ನೀನು ಏನು ಮಾಡ್ತಾ ಇದ್ದೀಯಾ ಅಂತೇಳ್ಬಿಟ್ಟು ಒಬ್ಬ ಕೆಲಸಗಾರನನ್ನು ಕೇಳ್ತಾನೆ. ಅದಕ್ಕೆ ನೋಡು ಇಲ್ಲಿ, ನೀನು ಏನು ಮಾಡ್ತಾ ಇದ್ದೀಯಾ, ಸರಿನಾ ಎಂದು ಕೆಲಸಗಾರರೊಬ್ಬರನ್ನು ಕೇಳಿದರು. ಅದಕ್ಕೆ ಅವನು, ನೋಡಿದರೆ ಗೊತ್ತಾಗಲ್ಲ, ಕಲ್ಲು ಮಣ್ಣು ಹೊರ್ತಿದ್ದೀನಿ ಏನಂತ ಹೇಳ್ತಾನೆ. ಮೊದಲೇ ಅವನು ನೋಡಿದರೆ ಗೊತ್ತಾಗಲ್ಲ, ಕಲ್ಲು ಮಣ್ಣು ಹೊರ್ತಿದ್ದೀನಿ ಎಂದ.
ಅದೇ ಪ್ರಶ್ನೆಯನ್ನು ಪಕ್ಕದಲ್ಲಿದ್ದ ಇನ್ನೊಬ್ಬನನ್ನು ಸನ್ಯಾಸಿ ಕೇಳಿದರು. ಅದಕ್ಕೆ ಮೊದಲಿನ ಆನ್ಸರ್ ಹೇಗಿದೆ ನೋಡಿ, ನೋಡಿದ್ರೆ ಗೊತ್ತಾಗಲ್ಲ, ಕಲ್ಲು ಮಣ್ಣು ಹೊರ್ತಿದ್ದೀನಿ ಬಿಸಿಲಲ್ಲಿ, ನಿನಗೆ ಕಣ್ಣು ಕಾಣಿಸಲ್ಲ ಅಂತ ಹೇಳ್ತಿದ್ದಾರೆ ಸ್ವಲ್ಪ ಕೋಪದಲ್ಲಿ. ಎರಡನೇ ಅವನು ಏನಂತ ಹೇಳ್ತಾನೆ, ನಾನು ನನ್ನ ಸಂಸಾರಕ್ಕೆ ಆಹಾರವನ್ನು ಸಂಪಾದಿಸುತ್ತಿದ್ದೀನಿ. ಅಂದರೆ ನಾನು ಏನು ಮಾಡ್ತಿದ್ದೀನಿ, ನನ್ನ ಸಂಸಾರಕ್ಕೆ ನನ್ನ ಹೆಂಡತಿ ಮಕ್ಕಳನ್ನು ಸಾಕೋದಕ್ಕೋಸ್ಕರ ನಾನು ಕಷ್ಟಪಡ್ತಿದ್ದೀನಿ ಅಂತೇಳ್ಬಿಟ್ಟು ಹೇಳ್ತಾನೆ. ಸನ್ಯಾಸಿ ಮತ್ತೊಬ್ಬನೊಂದಿಗೆ ನೀನು ಏನು ಮಾಡ್ತಾ ಇದ್ದೀಯಾ ಎಂದು ಅದೇ ಪ್ರಶ್ನೆಯನ್ನು ಕೇಳಿದರು. ಅದೇ ಕ್ವಶನನ್ನು ಮತ್ತೆ ಇನ್ನೊಬ್ಬನ ಹತ್ರ ರಿಪೀಟ್ ಮಾಡ್ತಾರೆ ಅವ್ರು, ನೀನೇನು ಮಾಡ್ತಿದೀಯಾ ಅಂತ. ಅದಕ್ಕೆ ಮೂರನೆಯವನು ಹೇಳ್ತಾನೆ ಏನಂತ, ನಾನು ದೇವರಿಗೆ ದೇವಸ್ಥಾನ ಕಟ್ಟೋ ಪುಣ್ಯದ ಕೆಲಸ ಮಾಡ್ತಿದ್ದೀನಿ. ನೋಡಿ, ಎಲ್ಲರೂ ಕೂಡ ಮಾಡ್ತಿರೋದು ಒಂದೇ ಕೆಲಸ, ಆದರೆ ಒಬ್ಬೊಬ್ಬರ ಮನಸ್ಥಿತಿನೇ ಒಂದೊಂದು ಥರ ಇದೆ. ನಮ್ಮೆಲ್ಲರಿಗೂ ದೇವಸ್ಥಾನ ಕಟ್ಟುವಂತಹ ಕೆಲಸ ಸಿಗಲಾರದು. ಅವನು ಇನ್ನೊಂದು ಮಾತನ್ನು ಹೇಳಿದ್ದಾನೆ ಏನಂತ, ನಮ್ಮೆಲ್ರಿಗೂ ಕೂಡ ದೇವಸ್ಥಾನ ಕಟ್ಟುವಂತಹ ಕೆಲಸ ಸಿಗಲ್ಲ. ಫಸ್ಟ್ನೇವನು ಏನಂತ ಹೇಳ್ದ, ಮೊದಲೆಯವನು ಏನು ಮಾಡ್ತಿದ್ಯಾ ಅಂತ ಕೇಳಿದಾಗ ನೋಡಿದರೆ ಗೊತ್ತಾಗಲ್ವಾ, ಕಲ್ಲು ಮಣ್ಣನ್ನು ಹೊರ್ತಾ ಇದ್ದೀನಿ ಅಂತ ಸ್ವಲ್ಪ ಖಾರವಾಗಿ ಆನ್ಸರನ್ನು ಕೊಡ್ತಾನೆ. ಎರಡನೇವನು ನಾನು ನನ್ನ ಸಂಸಾರಕ್ಕೆ ಆಹಾರವನ್ನು ಸಂಪಾದಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಮೂರನೇವನು ಏನಂತ ಹೇಳ್ತಾನೆ, ದೇವಸ್ಥಾನವನ್ನು ಕಟ್ಟುವಂತಹ ಪವಿತ್ರ ಕೆಲಸವನ್ನು ನಾನು ಮಾಡ್ತಿದ್ದೀನಿ, ನಮ್ಮೆಲ್ರಿಗೂ ಕೂಡ ದೇವಸ್ಥಾನ ಕಟ್ಟುವಂಥ ಕೆಲಸ ಸಿಗಲಾರದು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಯಾವ ಕೆಲಸವಾದರೂ ದೇವಸ್ಥಾನ ಕಟ್ಟುವ ಹಾಗೆ ಪೂರ್ಣ ಮನಸ್ಸಿನಿಂದ ತೊಡಗಿ ಅದರಲ್ಲಿ ಬೆರೆತು ಬಿಟ್ಟರೆ ಅದಕ್ಕಿಂತ ನಿಜವಾದ ಪ್ರಾರ್ಥನೆ ಬೇರೆ ಇರಲಾರದು. ನಿಜ ಅಲ್ವಾ ಈ ಮಾತು? ನಾವು ಯಾವುದಾದ್ರೂ ಕೆಲಸ ಮಾಡಲಿ, ಅದರಲ್ಲೇ ನಾವು ಏನು ಮಾಡಬೇಕು, ಪೂರ್ತಿ ಮನಸ್ಸನ್ನು ಅದರಲ್ಲಿ ತಲ್ಲೀನಗೊಳಿಸ್ಬಿಟ್ಟು ಮಾಡಬೇಕು, ಅದರಲ್ಲೇ ನಾವು ಬೆರೆತೋಗ್ಬೇಕು. ಅವಾಗ ಮಾತ್ರ ನಾವು ಮಾಡುವಂಥ ಕೆಲಸ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಅದಕ್ಕಿಂತ ನಿಜವಾದ ಪ್ರಾರ್ಥನೆ ಬೇರೆ ಇರಲಾರದು. ಯಾವುದೇ ದೇವ್ರಿಗೆ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡುವ ಅವಶ್ಯಕತೆ ಇಲ್ಲ. ನಾವು ಮಾಡುವ ಕೆಲಸವೇ ದೇವರ ಕೆಲಸ ಅಂತೇಳ್ಬಿಟ್ಟು ಮಾಡಬೇಕು ಅನ್ನೋದು ಈ ಒಂದು ಪ್ಯಾಸೇಜಿಂದ ನಮಗೆ ಗೊತ್ತಾಗುತ್ತೆ. ಈಗ ಯಾವ ಥರ ಪ್ರಶ್ನೆಗಳನ್ನು ಕೇಳ್ಬೋದು ಅನ್ನೋದನ್ನು ನೋಡಿ. ಬರಡು ಪ್ರದೇಶದಲ್ಲಿ ಇದನ್ನು ಮಾಡಲಾಗುತ್ತಿತ್ತು. ಇಟ್ಟಿಗೆಗಳನ್ನು ಸುಡುವ ಕೆಲಸ, ಕಲ್ಲು ಮಣ್ಣು ಹೊರುವ ಕೆಲಸ, ಸನ್ಯಾಸಿಯು ಪ್ರಶ್ನೆಯನ್ನು ಕೇಳುವ ಕೆಲಸ, ದೇವಾಲಯವನ್ನು ಕಟ್ಟುವ ಕೆಲಸ. ಇಲ್ಲಿ ಕ್ವಶನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಬರಡು ಪ್ರದೇಶದಲ್ಲಿ ಇದನ್ನು ಮಾಡಲಾಗುತ್ತಿತ್ತು ಅಂತ ಹೇಳಿದ್ದಾರೆ. ಇಟ್ಟಿಗೆಗಳನ್ನು ಸುಡುವ ಕೆಲಸ ಮಾಡಲಾಗುತ್ತಿತ್ತಾ? ಇಲ್ಲ, ಇಟ್ಟಿಗೆಗಳನ್ನು ಸುಡುವ ಕೆಲಸ ಮಾಡ್ತಿರಲಿಲ್ಲ. ಇದು ಆಪ್ಷನ್ ತಪ್ಪು. ಕಲ್ಲು ಮಣ್ಣು ಹೊರುವ ಕೆಲಸ ಮಾಡ್ತಾ ಇದ್ರು, ಓದ್ಕೊಂಡು ಹೋಗ್ತಿದ್ರು ಅಷ್ಟೇ ಅವರು, ತಪ್ಪು. ಸನ್ಯಾಸಿಯು ಪ್ರಶ್ನೆಯನ್ನು ಕೇಳುವ ಕೆಲಸ, ಇದು ಆಮೇಲೆ. ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ರು ಅವರು? ದೇವಾಲಯವನ್ನು ಕಟ್ಟುವ ಕೆಲಸವನ್ನು ಮಾಡ್ತಾ ಇದ್ರು. ಹಾಗಾದರೆ ಸರಿಯಾದಂಥ ಆನ್ಸರ್ ಯಾವುದು? ದೇವಾಲಯವನ್ನು ಕಟ್ಟುವ ಕೆಲಸ. ನೆಕ್ಸ್ಟು, ಸನ್ಯಾಸಿಯು ಮಧ್ಯಾಹ್ನದ ಬಿಸಿಲಿನಲ್ಲಿ ಯಾರನ್ನು ಪ್ರಶ್ನಿಸಿದರು ಅಂತ ಇದೆ. ಅಲ್ಲಿ ಸನ್ಯಾಸಿ ಬರ್ತಾನಲ್ವ, ಅವನು ಯಾರ್ಯಾರನ್ನ ಪ್ರಶ್ನೆ ಮಾಡ್ತಾನೆ ಅಂತ ಕೇಳ್ತಾ ಇದ್ದಾರೆ. ಮೊದಲೇದು, ಬಿಸಿ ಬಿಸಿ ಹಿಟ್ಟಿಗೆ ಒತ್ತುಕೊಂಡು ಹೋಗುವವರನ್ನು, ಸಂಸಾರಕ್ಕೆ ಆಹಾರವನ್ನು ಸಂಪಾದಿಸುವವರನ್ನು, ದೇವಸ್ಥಾನ ಕಟ್ಟೋ ಕೆಲಸದಲ್ಲಿ ತೊಡಗಿದವರನ್ನು, ಅಲ್ಲಿ ಕೆಲಸ ಮಾಡುತ್ತಿದ್ದ, ಸರಿನಾ, ಕೆಲಸ ಮಾಡುತ್ತಿದ್ದ 3 ಜನ ಕೆಲಸಗಾರರನ್ನು ನೋಡಿ. ಬಿಸಿ ಬಿಸಿ ಇಟ್ಟಿಗೆ ಒತ್ತುಕೊಂಡು ಹೋಗುವವರನ್ನು ಕೂಡ ಪ್ರಶ್ನೆ ಮಾಡ್ತಾರೆ, ಸಂಸಾರಕ್ಕೆ ಆಹಾರವನ್ನು ಸಂಪಾದಿಸುವವರನ್ನು ಕೂಡ ಪ್ರಶ್ನೆ ಮಾಡ್ತಾರೆ, ದೇವಸ್ಥಾನ ಕಟ್ಟೋ ಕೆಲಸ ಪವಿತ್ರ ಕೆಲಸ ಅಂತ ಹೇಳಿದ್ರಲ್ವಾ, ಅವರನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಹಾಗಾದರೆ 4ನೇ ಆಪ್ಷನ್ ಏನಿದೆ? ಅಲ್ಲಿ ಕೆಲಸ ಮಾಡುತ್ತಿದ್ದ 3 ಜನ ಕೆಲಸಗಾರರು. ಅಂದರೆ ಈ 3 ಆಪ್ಷನ್ಸ್ ಕರೆಕ್ಟ್ ಅಂತ ಅರ್ಥ. ಹಾಗಾದರೆ ಕರೆಕ್ಟ್ ಆನ್ಸರ್ ಯಾವುದಿಲ್ಲಿ? ಅಲ್ಲಿ ಕೆಲಸ ಮಾಡುತ್ತಿದ್ದ 3 ಜನ ಕೆಲಸಗಾರರನ್ನು ಕೂಡ ಅವರು ಪ್ರಶ್ನೆ ಮಾಡಿದ್ದು. ಸರಿಯಾದಂತಹ ಉತ್ತರ ಡ. ಅರ್ಥ ಆಗಿದೆಯಲ್ವಾ ವಿದ್ಯಾರ್ಥಿಗಳೇ? ನೆಕ್ಸ್ಟು 3ನೇ ಪ್ರಶ್ನೆಗೆ ಹೋಗೋಣ. ನಮಗೆ ಯಾವ ಕೆಲಸ ಸಿಗುವುದಿಲ್ಲವೆಂದು ಲೇಖಕನ ಅಭಿಪ್ರಾಯ? ನಮಗೆ
ಯಾವ ಕೆಲಸ ಸಿಗಲ್ಲ ಅಂತ ಲೇಖಕ ಅಭಿಪ್ರಾಯ ಪಡ್ತಾನೆ ಅಂತ ಕೇಳಿದ್ದಾರೆ. ಯಾವ ಕೆಲಸ ಸಿಗಲ್ಲ? ದೇವಸ್ಥಾನ ಕಟ್ಟುವ ಕೆಲಸ, ಶಿಕ್ಷಕನಾಗುವ ಕೆಲಸ, ಸಚಿವನಾಗುವ ಕೆಲಸ, ವೈದ್ಯನಾಗುವ ಕೆಲಸ. ವೈದ್ಯನಾಗುವ ಕೆಲಸ ತಪ್ಪು, ಸಚಿವನಾಗುವ ಕೆಲಸ ತಪ್ಪು, ನೆಕ್ಸ್ಟು ಶಿಕ್ಷಕನಾಗುವ ಕೆಲಸನೂ ತಪ್ಪು. ಯಾವುದು? ದೇವಸ್ಥಾನ ಕಟ್ಟುವಂತಹ ಪುಣ್ಯದ ಕೆಲಸ ನಮಗೆ ಸಿಗೋದು ಕಷ್ಟ ಅಂತೇಳ್ಬಿಟ್ಟು ಹೇಳಿದರು. ಸರಿಯಾದಂಥ ಉತ್ತರ ಯಾವುದು ಹಾಗಾದರೆ? ದೇವಸ್ಥಾನ ಕಟ್ಟುವ ಕೆಲಸ. ಯಾವುದು ನಿಜವಾದ ಪ್ರಾರ್ಥನೆ? ದೇವರ ಧ್ಯಾನದಲ್ಲಿ ಮಗ್ನನಾಗಿರುವುದು, ಸನ್ಯಾಸಿಯಾಗಿ ತಪಸ್ಸು ಮಾಡುವುದು, ಮಾಡುವ ಉದ್ಯೋಗದಲ್ಲಿ ಮಗ್ನನಾಗಿರುವುದು, ಮುಂಜಾನೆ ಸಾಯಂಕಾಲ ದೇವರ ನಾಮಸ್ಮರಣೆ ಮಾಡುವುದು. ನೋಡಿ, ನಿಜವಾದ ಪ್ರಾರ್ಥನೆ ಯಾವುದು ಅನ್ನೋದನ್ನು ಈ ಒಂದು ಪ್ಯಾಸೇಜಲ್ಲಿ ತುಂಬ ಅರ್ಥಗರ್ಭಿತವಾಗಿ ತಿಳಿಸಿದ್ದಾರೆ. ದೇವರ ಧ್ಯಾನದಲ್ಲಿ ಮಗ್ನನಾಗಿರುವುದು ಅಂತಂದರೆ ಬರೀ ಧ್ಯಾನ ಯೋಗ ಮಾಡ್ಕೊಂಡು ಕೂತ್ಕೊಂಡ್ರೆ ದುಡಿಯೋದು ಯಾವಾಗ? ನಾವು ಕೆಲಸ ಮಾಡೋದು ಯಾವಾಗ? ಇದು ನಿಜವಾದ ಪ್ರಾರ್ಥನೆ ಅಲ್ಲ, ಇದು ತಪ್ಪು. ಸನ್ಯಾಸಿಯಾಗಿ ತಪಸ್ಸು ಮಾಡುವುದು, ಇದು ಕೂಡ ತಪ್ಪು, ಪ್ರಾರ್ಥನೆ ಆಗಲ್ಲ ಅದು. ಮುಂಜಾನೆ ಸಾಯಂಕಾಲ ದೇವರ ನಾಮಸ್ಮರಣೆ ಮಾಡುವುದು, ಇದು ಕೂಡ ತಪ್ಪು. ಮಾಡುವ ಉದ್ಯೋಗದಲ್ಲಿ ಮಗ್ನನಾಗಿರುವುದು, ನಾವು ಯಾವ ಕೆಲಸ ಮಾಡ್ತೀವೋ ಆ ಕೆಲಸದಲ್ಲಿನೇ ನಮ್ಮ ಮನಸ್ಸು ಇರಬೇಕು. ಹಾಗಾದರೆ ಸರಿಯಾದಂತಹ ಉತ್ತರ ಯಾವುದು? ಮಾಡುವ ಕೆಲಸದಲ್ಲಿ ನಾವು ಮಗ್ನರಾಗಿರುವುದು. ಒಳ್ಳೆಯ ನೀತಿಯನ್ನು ತಿಳಿಸುತ್ತೆ, ಹೌದಲ್ವಾ? ಈಗ ನೆಕ್ಸ್ಟ್ 5ನೇ ಪ್ರಶ್ನೆ. ಈ ಗದ್ಯ ಭಾಗಕ್ಕೆ ಸರಿಯಾದ ತಲೆಬರಹ. ನೋಡಿಲಿ, ಈ ಗದ್ಯ ಭಾಗಕ್ಕೆ ನಾವು ಯಾವ ಹೆಡ್ಲೈನ್ ಕೊಡ್ಬೋದು, ಯಾವ ಹೆಸರನ್ನು ಕೊಡ್ಬೋದು ಅಂತ ಕೇಳಿದ್ದಾರೆ. ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ, ನಿಜವಾದ ಪ್ರಾರ್ಥನೆ, ವಿಶಾಲ ಬರಡು ಪ್ರದೇಶ, ಸನ್ಯಾಸಿಯ ಪ್ರಶ್ನೆ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯವನ್ನು ಕಟ್ತಾ ಇದ್ದಾರೆ. ಬಟ್ ಇಲ್ಲಿ ಹೇಳೋಕ್ಕೆ ಹೋಗ್ತಿರೋದು ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ವಿಶಾಲ ಬರಡು ಪ್ರದೇಶದ ಬಗ್ಗೆ ಪೂರ್ತಿ ಅದ್ರ ಬಗ್ಗೆ ವರ್ಣನೆ ಕೊಡ್ತಾ ಇಲ್ಲ ಅವರು. ಸನ್ಯಾಸಿ ಪ್ರಶ್ನೆ ಕೇಳಿದ್ದು ಹೇಳ್ತಾ ಇಲ್ಲ. ಸನ್ಯಾಸಿ ಪ್ರಶ್ನೆ ಕೇಳ್ದ ಅದ್ರ ಒಳಗಿನ ನೀತಿ ಏನಿದೆ ಅನ್ನೋದು ಇಂಪಾರ್ಟೆಂಟ್. ಹಾಗಾದರೆ ಸರಿಯಾದಂಥ ಉತ್ತರ ಯಾವುದು? ನಿಜವಾದ ಪ್ರಾರ್ಥನೆ. ನಿಜವಾದ ಪ್ರಾರ್ಥನೆ ಅಂದರೆ ಏನು? ಹೌದಲ್ಲ? ಹಾಗಾದರೆ ತಲೆಬರಹ ನಾವು ಯಾವುದು ಕೊಡ್ಬೋದು? ನಿಜವಾದ ಪ್ರಾರ್ಥನೆ ಬ ಸರಿಯಾದಂತಹ ಉತ್ತರ ಆಗುತ್ತೆ. ಸರಿನಾ ವಿದ್ಯಾರ್ಥಿಗಳೇ? ಈಗ ಗದ್ಯ ಭಾಗ 8ಕ್ಕೆ ನಾವು ಹೋಗೋಣ. ಸಿಪಾಯಿಗೆ ಗೆಲುವಿನ ಮೇಲೆ ಗೆಲುವು, ವಿದ್ವಾಂಸನಿಗೆ ಹೋದಿನ ಮೇಲೆ ಹೋದು, ರೈತನಿಗೆ ಬೆಳೆಯ ನಂತರ ಬೆಳೆ. ನೋಡಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸಿಪಾಯಿಗೆ ಗೆಲುವಿನ ಮೇಲೆ ಗೆಲುವು, ವಿದ್ವಾಂಸನಿಗೆ ಹೋದಿನ ಮೇಲೆ ಹೋದು, ರೈತನಿಗೆ ಬೆಳೆಯ ನಂತರ ಬೆಳೆ, ಕಲಾವಿದನಿಗೆ ಚಿತ್ರದ ನಂತರ ಚಿತ್ರ, ಪ್ರಯಾಣಿಕನಿಗೆ ಮೈಲಿಯ ನಂತರ ಮೈಲಿ. ಸರಿನಾ? ಹೀಗೆ ಎಲ್ಲರಿಗೂ ಯಶಸ್ಸು ಲಭಿಸುತ್ತದೆ. ಸಿಪಾಯಿ ಒಂದ್ಸಲ ಗೆದ್ದರೆ ಮತ್ತೆ ಗೆಲ್ಲಬೇಕಂತ ಅನಿಸುತ್ತೆ. ವಿದ್ವಾಂಸನಿಗೆ ಒಂದ್ಸಲ ಓದಿದರೆ ಮತ್ತೆ ಓದಬೇಕಂತ ಅನಿಸುತ್ತೆ. ರೈತನಿಗೆ ಒಂದ್ಸಲ ಬೆಳೆದ ನಂತರ ಮತ್ತೆ ಬೆಳಿಬೇಕು ಅಂತ ಅನಿಸುತ್ತೆ. ಕಲಾವಿದನಿಗೆ ಚಿತ್ರ ತೆಗೆದ ನಂತರ ಮತ್ತೆ ಇನ್ನೊಂದು ಫಿಲಮ್ ಮಾಡಬೇಕು ಅಂತ ಅನಿಸುತ್ತೆ, ಇನ್ನೊಂದು ಚಿತ್ರವನ್ನು ಬಿಡಿಸ್ಬೇಕು ಅಂತ ಅನಿಸುತ್ತೆ. ಪ್ರಯಾಣಿಕನಿಗೆ ಒಂದು ಮೈಲಿನ ದಾಟಿದ ಮೇಲೆ ಇನ್ನೊಂದು ಮೈಲಿ ದಾಟಬೇಕು ಅಂತ ಅನಿಸುತ್ತೆ. ಸರಿನಾ? ಹೀಗೆ ಮುಂದುವರೆದಂಗೆಲ್ಲ ಏನಾಗುತ್ತೆ, ನಮಗೆ ಯಶಸ್ಸು ಅನ್ನುವಂಥದ್ದು ಲಭಿಸುತ್ತೆ. ಹಾರ್ವರ್ಡ್ ವಿಶ್ವವಿದ್ಯಾಲಯದ ಬುದ್ಧಿಶಾಲಿ ಎನಿಸಿದ ವಿದ್ಯಾರ್ಥಿಯೊಬ್ಬನಿಗೆ ಪಾರ್ಶ್ವವಾಯು ಹೊಡೆದು 2 ಕಾಲುಗಳು ನಿಷ್ಕ್ರಿಯವಾದವು. ನೋಡಿ, ಯಾವ ವಿಶ್ವವಿದ್ಯಾಲಯ? ಹಾರ್ವರ್ಡ್ ವಿಶ್ವವಿದ್ಯಾಲಯದ ಒಬ್ಬ ಬುದ್ಧಿಶಾಲಿ ವಿದ್ಯಾರ್ಥಿ. ಆ ವಿದ್ಯಾರ್ಥಿಯೊಬ್ಬನಿಗೇನಾಯಿತು? ಪಾರ್ಶ್ವವಾಯು ಹೊಡೀತು, 2 ಕಾಲುಗಳು ಕೂಡ ನಿಷ್ಕ್ರಿಯವಾದವು. ಆದರೂ ಆತ ಹೆದರಲಿಲ್ಲ. ಪಾರ್ಶ್ವವಾಯು ಆದರೂ ಕೂಡ ಅವರು ಹೆದರಲಿಲ್ಲ. ಅಭ್ಯಾಸವನ್ನು ಮುಂದುವರೆಸಿದ, ಓದಕ್ಕೆ ಕಂಟಿನ್ಯೂ ಮಾಡಿದ. ಪರೀಕ್ಷಕರು ಅವನ ಹಾಸಿಗೆಯ ಬಳಿಯೇ ನಿಂತು ಉತ್ತರಗಳನ್ನು ಪಡೆದರು. ನೋಡಿ, ಅಷ್ಟು ಚೆನ್ನಾಗಿ ಓದ್ತಿದ್ನಲ್ವಾ, ಅವನು ಎಲ್ಲಿದ್ನೋ ಅಲ್ಲಿಗೆ ಹೋಗ್ಬಿಟ್ಟು ಪರೀಕ್ಷಕರು ಏನು ಮಾಡ್ತಾರೆ, ಅಲ್ಲಿಯೇ ನಿಂತುಬಿಟ್ಟು ಉತ್ತರಗಳನ್ನು ಪಡ್ಕೊಳ್ತಾರೆ. ಡಾಂಟೆಯ ಕೃತಿಗಳ ವಿಮರ್ಶಾತ್ಮಕ ಅಭ್ಯಾಸವನ್ನು ಕೈಗೊಂಡು ಜರ್ಮನ್ ಮತ್ತು ಇಟಾಲಿಯನ್ ಭಾಷೆಗಳನ್ನು ಕಲಿತ. ಹೆಂಗೆ ಕಲ್ತ್ಕೊಂಡ? ಡಾಂಟೆಯ ಕೃತಿಗಳ ವಿಮರ್ಶಾತ್ಮಕ ಅಭ್ಯಾಸವನ್ನು ಮಾಡ್ತಾನಂತೆ.
ಜರ್ಮನ್ ಮತ್ತು ಇಟಾಲಿಯನ್ ಭಾಷೆಗಳನ್ನು ಕಲ್ತ್ಕೊಂಡಂತೆ. ನೋಡಿ, ಡಾಂಟೆ ಕೃತಿಗಳನ್ನು ವಿಮರ್ಶಾತ್ಮಕವಾಗಿ ಅಭ್ಯಾಸ ಮಾಡಿಬಿಟ್ಟು ಜರ್ಮನ್ ಮತ್ತು ಇಟಾಲಿಯನ್ ಭಾಷೆಗಳನ್ನು ಕಲಿತ. ಅವನಿಗೆ ಭಾಗಶಃ ದೃಷ್ಟಿಯೂ ಹೋಯಿತು. ನೋಡಿ, ಪಾರ್ಶ್ವವಾಯು ಹೊಡೆದಿತ್ತಲ್ವ, ಏನಾಯಿತು, ಲಾಸ್ಟ್ಗೆ ದೃಷ್ಟಿ ಕೂಡ ಹೋಯ್ತಂತೆ. ದೃಷ್ಟಿಯೂ ಹೋಯಿತು. ಆದರೂ ಹೆದರದೆ, ಕಣ್ ಕಾಣಿಸ್ಲಿಲ್ಲ ಆದರೂ ಕೂಡ ಹೆದರದೆ ವಿಶ್ವವಿದ್ಯಾಲಯದ ಪರೀಕ್ಷೆಗಳಿಗೂ ಕುಳಿತ. ನೋಡಿ, ಕಣ್ಣೇ ಹೋಗ್ಬಿಡ್ತು ಪಾಪ ಅವರಿಗೆ. ಡಾಂಟೆ ಕೃತಿಗಳ ಏನು ವಿಮರ್ಶಾತ್ಮಕ ಅಭ್ಯಾಸವನ್ನು ಕೈಗೊಂಡ ಮೇಲೆ, ಜರ್ಮನ್ನು ಇಟಾಲಿಯನ್ ಭಾಷೆಗಳನ್ನು ಕಲಿತ ಮೇಲೆ ದೃಷ್ಟಿ ಕೂಡ ಹೋಯ್ತಂತೆ. ಆದರೂ ಹೆದರದೆ ಏನು ಮಾಡಿದರು, ವಿಶ್ವವಿದ್ಯಾಲಯದ ಪರೀಕ್ಷೆಗಳಿಗೂ ಕುಳಿತುಬಿಟ್ಟು ತೇರ್ಗಡೆ ಆದ್ರಂತೆ. ಅವನು ಬರೆದ ಗ್ರಂಥಕ್ಕೆ ಬಹುಮಾನವೂ ಬಂತು. ಅವನು ಬರೆದಿರುವಂತಹ ಗ್ರಂಥಕ್ಕೆ ಬಹುಮಾನ ಕೂಡ ಸಿಕ್ತಂತೆ. ಎಷ್ಟು ಗ್ರೇಟ್ ಅಲ್ವಾ. ಯಾವುದೇ ಒಬ್ಬ ವ್ಯಕ್ತಿ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಯಾವುದೂ ಕೂಡ ಅಡ್ಡಿ ಆಗೋದಿಲ್ಲ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ ಇದು. ಬಹುಮಾನ ಸಿಕ್ಕಿದ ವೇಳೆಗೆ ಆತನು ಮೃತನಾಗಿದ್ದ. ಅವ್ರ ಸಾಧನೆ ನೋಡಿಬಿಟ್ಟು ಬಹುಮಾನವನ್ನು ಕೊಟ್ರಲ್ಲ, ಅಷ್ಟೊತ್ತಿಗೆ ಅವರು ಬಹುಮಾನ ತಗೊಳ್ಳೋಕ್ಕೆ ಜೀವಂತವಾಗಿರಲಿಲ್ಲ. ಅಷ್ಟೊತ್ತಿಗೆ ಅವರು ಸತ್ತೋಗಿದ್ರಂತೆ. ಇನ್ನೊಬ್ಬರ ಹಂಗಿಗೆ ಒಳಗಾಗದೆ ಪದವಿ ಪಡೆದು ಬಹುಮಾನಕ್ಕೆ ಸ್ಪರ್ಧಿಸಿದ ಅವನ ಸಾಹಸ ಅನುಕರಣೀಯವಾದುದು. ಇನ್ನೊಬ್ಬರ ಹಂಗಿಗೆ ಒಳಗಾಗದೆ, ಇನ್ನೊಬ್ಬರ ಅಧೀನದಲ್ಲಿ ಇರದೆ, ಅಡಿಯಾಳಾಗಿ ಇರದೆ ಅವರು ಸ್ವತಂತ್ರವಾಗಿ ಬದುಕಿದರು. ಇವರು ಸಾಹಸ ತುಂಬ ಅವಿಸ್ಮರಣೀಯ ಅಂತೇಳ್ಬಿಟ್ಟು ಹೇಳ್ತಿದ್ದಾರೆ. ಹಾಗಾದರೆ ಪ್ರಶ್ನೆಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋದಾದರೆ, ಈ ಗದ್ಯ ಭಾಗದಲ್ಲಿ ಈ ವಾಕ್ಯವು ತಪ್ಪಾಗಿದೆ ಅಂತ ಇದೆ. ಯಾವ ವಾಕ್ಯ ತಪ್ಪಾಗಿದೆ ಅನ್ನೋದನ್ನು ನಾವು ನೋಡೋದಾದರೆ, ಈ ಗದ್ಯ ಭಾಗದಲ್ಲಿ ಈ ವಾಕ್ಯವು ತಪ್ಪಾಗಿದೆ. ರೈತನಿಗೆ ಬೆಳೆ, ಸಿಪಾಯಿಗೆ ಗೆಲುವು, ಕಲಾವಿದನಿಗೆ ಮೈಲಿ, ವಿದ್ವಾಂಸನಿಗೆ ಹೋದು. ತಪ್ಪಾಗಿರೋದನ್ನು ನಾವು ಹೇಳಬೇಕು. ಇದು ಸರಿ, ಇದು ಕೂಡ ಸರಿ. ವಿದ್ವಾಂಸನಿಗೆ ಹೋದು ಸರಿ, ಕಲಾವಿದನಿಗೆ ಚಿತ್ರ, ಇದು ಮೈಲಿ ಅಲ್ಲ. ಸರಿನಾ? ಇದು ತಪ್ಪಾದಂಥ ಆನ್ಸರ್. ಹಾಗಾದರೆ ಈ ಕ್ವಶನ್ ಕರೆಕ್ಟ್ ಆನ್ಸರ್ ಯಾವುದು? ಕಲಾವಿದನಿಗೆ ಮೈಲಿ ಅನ್ನುವಂಥದ್ದು ಈ ವಾಕ್ಯ ತಪ್ಪಾಗಿದೆ. ಬುದ್ಧಿಶಾಲಿ ವಿದ್ಯಾರ್ಥಿಯ ಪರೀಕ್ಷೆ ಎಲ್ಲಿ ನಡೆಯಿತು? ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿನ, ಜರ್ಮನಿಯಲ್ಲಿನ, ಪರೀಕ್ಷಕರ ಕೊಠಡಿಯಲ್ಲಿನ, ಅವನ ಹಾಸಿಗೆ ಬಳ್ಳಿಯಲ್ಲಿನ? ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ನಡೀಲಿಲ್ಲ, ಅಲ್ಲಿನ ವಿದ್ಯಾರ್ಥಿ ಅಷ್ಟೇ. ಜರ್ಮನಿಯಲ್ಲಿ ನಡೀಲಿಲ್ಲ, ಪರೀಕ್ಷಕರ ಕೊಠಡಿಯಲ್ಲಿ ಕೂಡ ನಡೀಲಿಲ್ಲ. ಎಲ್ಲಿ ನಡೀತು? ಅವನ ಹಾಸಿಗೆಯ ಬಳಿಯಲ್ಲಿನೇ. ಪಾರ್ಶ್ವವಾಯು ಹೊಡೆದ್ಬಿಟ್ಟು ಹಾಸಿಗೆಯನ್ನು ಹಿಡಿದಿದ್ರಲ್ವ, ಅವನ ಹಾಸಿಗೆ ಬಳಿಯಲ್ಲಿನೇ ಅವನಿಗೆ ಎಕ್ಸಾಮ್ ನಡೆಯಿತು. ಹಾಗಾದರೆ ಸರಿಯಾದಂತಹ ಉತ್ತರ ಯಾವುದು? ಅವನ ಹಾಸಿಗೆಯ ಬಳಿಯಲ್ಲಿ ಅನ್ನುವಂಥದ್ದು. ವಿದ್ಯಾರ್ಥಿಗಳೇ, ಈಗ ಮೂರನೇ ಪ್ರಶ್ನೆ ಏನಿದೆ ಅನ್ನೋದನ್ನು ನಾವು ನೋಡೋದಾದರೆ, ಶಾಲೆ ಅಂದರೆ ಬುದ್ಧಿಶಾಲಿ ವಿದ್ಯಾರ್ಥಿ ಇದಕ್ಕೆ ಹೆದರಲಿಲ್ಲ. ಯಾವುದಕ್ಕೆ ಹೆದರಲಿಲ್ಲ ಅಂತ ಕೇಳಿದ್ದಾರೆ, ಹೌದಲ್ವಾ? ಬುದ್ಧಿಶಾಲಿ ವಿದ್ಯಾರ್ಥಿ, ಬುದ್ಧಿಶಾಲೆ ಅಲ್ಲ, ಬುದ್ಧಿಶಾಲಿ ವಿದ್ಯಾರ್ಥಿ ಇದಕ್ಕೆ ಹೆದರಲಿಲ್ಲ ಅಂತ ಇದೆ. ಡಾಂಟೆಯ ಕೃತಿಗಳ ವಿಮರ್ಶಾತ್ಮಕ ಅಭ್ಯಾಸಕ್ಕೆ ಹೆದರಲಿಲ್ಲ ಅವರು. ಇಟಲಿ ಮತ್ತು ಜರ್ಮನಿಯ ಭಾಷಾಭ್ಯಾಸಕ್ಕೆ, ವಿಶ್ವವಿದ್ಯಾಲಯದ ಪರೀಕ್ಷೆಗೆ, ತನಗಾದ ಅಂಗವಿಕಲತೆಗೆ, ಈ ಎಲ್ಲ ಕೂಡ ಸಾಧನೆ ಮಾಡಿದರು. ಡಾಂಟೆಯ ಕೃತಿಗಳ ವಿಮರ್ಶಾತ್ಮಕ ಅಭ್ಯಾಸ ಮಾಡಿದರು, ಇಟಲಿ ಮತ್ತು ಜರ್ಮನಿಯ ಭಾಷಾಭ್ಯಾಸ ಮಾಡಿದರು, ವಿಶ್ವವಿದ್ಯಾಲಯದ ಪರೀಕ್ಷೆಯನ್ನು ಫೇಸ್ ಮಾಡಿದರು. ತನಗಾದ ಅಂಗವಿಕಲತೆಗೆ ಕೂಡ ಹೆದರಲಿಲ್ಲ. ಯಾವುದಕ್ಕೆ ಹೆದರಲಿಲ್ಲ? ನೋಡಿ, ಅಂಗವಿಕಲತೆಗೆ ಇದು ಸರಿಯಾದಂತಹ ಉತ್ತರ ಆಗುತ್ತೆ. ವಿದ್ಯಾರ್ಥಿಯು ಪದವಿ ಪಡೆದ ರೀತಿ ಯಾವುದು ಅಂತ ಕೇಳಿದ್ದಾರೆ. ಯಾವುದು? ವಿಶ್ವವಿದ್ಯಾಲಯದಲ್ಲಿ ಅಭ್ಯಾಸ ಮಾಡಿ, ಇನ್ನೊಬ್ಬರ ಹಂಗಿಗೆ ಒಳಗಾಗದೆ, ವಿಮರ್ಶಾತ್ಮಕ ಅಭ್ಯಾಸವನ್ನು ಮಾಡಿ, ಹಾಸಿಗೆಯ ಮೇಲೆ ಕುಳಿತು ಅಭ್ಯಾಸ ಮಾಡಿ. ವಿದ್ಯಾರ್ಥಿಯು ಪದವಿ ಪಡೆದ ರೀತಿ ಯಾವುದು ಅಂತ ಹೇಳಿದ್ದಾರೆ. ಪದವಿ ಹೆಂಗೆ ಓದಿದ್ರು ಅವರಂತ, ಸರಿನಾ? ವಿಮರ್ಶಾತ್ಮಕ ಅಭ್ಯಾಸವನ್ನು ಮಾಡಿ ಅನ್ನುವಂಥದ್ದು ಇದಕ್ಕೆ ಕರೆಕ್ಟ್ ಆನ್ಸರ್. ಸರಿನಾ? ವಿಶ್ವವಿದ್ಯಾಲಯದಲ್ಲಿ ಅಭ್ಯಾಸವನ್ನು ಮಾಡಲಿಲ್ಲ ಅವರು, ಇನ್ನೊಬ್ಬರ ಅಂಗಿಗೆ ಒಳಗಾಗಲಿಲ್ಲ,
ಇದು ಕೂಡ ಕರೆಕ್ಟೇ. ಆದರೆ ಇಲ್ಲಿ ಪದವಿ ಪಡೆದ ರೀತಿ ಅಂತ ಕೇಳಿದಾರಲ್ವಾ, ಹೆಂಗೆ ಪದವಿ ಪಡೆದ್ರಿ ಅಂತ. ಜರ್ಮನಿ, ಇಟಾಲಿಯನ್ ಭಾಷೆಗಳಲ್ಲಿ ಅಭ್ಯಾಸ ಮಾಡಿಬಿಟ್ಟು ಅವ್ರು ಪದವಿಯನ್ನು ಪಡ್ಕೊಂಡ್ರು. ಕರೆಕ್ಟ್ ಆದಂತಹ ಉತ್ತರ ಯಾವುದು? ವಿಮರ್ಶಾತ್ಮಕ ಅಭ್ಯಾಸವನ್ನು ಮಾಡಿಬಿಟ್ಟು ಅವರು ಪದವಿಯನ್ನು ಪಡೆದ್ರು. ನೆಕ್ಸ್ಟು ಲಾಸ್ಟ್ ಕ್ವಶನ್ ಇನ್ನೊಂದಿದೆ. 5ನೇ ಕ್ವಶನ್. ವಿದ್ಯಾರ್ಥಿಗೆ ಬಹುಮಾನ ಬಂದಾಗ ಅವನು ಏನಾಗಿದ್ದ? ಪಾರ್ಶ್ವವಾಯು ಹೊಡೆದು 2 ಕಾಲು ಕಳೆದುಕೊಂಡಿದ್ದ, ಜರ್ಮನ್ ಮತ್ತು ಇಟಲಿ ಭಾಷೆ ಕಲಿತು ವಿಮರ್ಶಕನಾಗಿದ್ದ, ವಿಶ್ವವಿದ್ಯಾಲಯದ ಬುದ್ಧಿಶಾಲಿ ವಿದ್ಯಾರ್ಥಿಯಾಗಿದ್ದ, ಆತನು ಮರಣ ಹೊಂದಿದ್ದ. ಬಹುಮಾನ ಬರೋ ಅಷ್ಟೊತ್ತಿಗೆ ಅವರು ಮರಣವನ್ನು ಹೊಂದಿದ್ರು. ಅರ್ಥ ಆಗಿದೆಯಲ್ವ ವಿದ್ಯಾರ್ಥಿಗಳೇ? ಇಂತಹ ವ್ಯಕ್ತಿಗಳು ನಮಗೆ ಆದರ್ಶ ಆಗಿರಬೇಕು. ಪ್ಯಾಸೇಜ್ಗಳು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು.